ಎಂದಿನಂತೆ ಸ್ವಾಗತ ಮಾಡಿ ಇವತ್ತು ಇಡೀ ರಾಜ್ಯದಲ್ಲಿ ತುಮಕೂರು ಇದು SSLC ಫಲಿತಾಂಶ ಬಂದಿದೆ. ಕಳೆದ ವರ್ಷಕ್ಕಿಂತ ಈ ಬಾರಿ ರಾಜ್ಯದಲ್ಲಿ ಉತ್ತಮವಾದ ಫಲಿತಾಂಶ ಬಂದಿದೆ. ಸುಮಾರು 14ರಿಂದ 21% ಹೆಚ್ಚು ಮಕ್ಕಳು ಪಾಸ್ ಆಗಿದ್ದಾರೆ. ಅವರ ಭವಿಷ್ಯ ಖಂಡಿತವಾಗಿ ಉಜ್ವಲವಾಗುತ್ತೆ ಅಂಥೇಳಿ ನಾವೆಲ್ಲ ಭಾವಿಸ್ತೇವೆ. ಈ ಬಾರಿ ಕೂಡ ಅದನ್ನೇ ನಾವು ಅಪೇಕ್ಷೆ ಪಡ್ತೀವಿ. ತುಮಕೂರಿನಲ್ಲಿ ಈ ಬಾರಿ ಫಲಿತಾಂಶ ಭಾಳ ಉತ್ತಮವಾಗಿದೆ. ಕಳೆದ ವರ್ಷಕ್ಕಿಂತ ಈ ವರ್ಷ ಹೆಚ್ಚು ಜನ ಪರೀಕ್ಷೆ ತಗೊಂಡಿದ್ದಾರೆ ಮತ್ತು ಪಾಸ್ ಆಗಿದ್ದಾರೆ. ಸುಮಾರು 20,000 ಮಕ್ಕಳು, ನಮ್ಮಲ್ಲಿ 20,466 ಜನ ಮಕ್ಕಳು ಪರೀಕ್ಷೆಯನ್ನು ಬರೆದಿದ್ದಾರೆ. ಅದರಲ್ಲಿ ತುಮಕೂರು ಎಜುಕೇಷನ್ ಡಿಸ್ಟ್ರಿಕ್ಟಲ್ಲಿ ಅದರಲ್ಲಿ 92% ಮಕ್ಕಳು ಪಾಸಾಗಿದ್ದಾರೆ. ಕಳೆದ ವರ್ಷ 69% ಪಾಸಾಗಿದ್ದಾರೆ, 69%. ಈ ವರ್ಷ 92% ಪಾಸಾಗಿದೆ. ಅಂದರೆ ಅಷ್ಟು ಮಕ್ಕಳು ಹೆಚ್ಚು ಪಾಸಾಗೋದರ ಮೂಲಕ ಜಿಲ್ಲೆಯಲ್ಲಿ, ನಮ್ಮ ಜಿಲ್ಲೆ ಏನು ಒಂದು ರೀತಿಯಲ್ಲಿ ಶಿಕ್ಷಣಕ್ಕೆ ಪ್ರಾತಿನಿಧ್ಯವನ್ನು ಕೊಟ್ಟಿದ್ದೇವೆ, ಅದು ಇವತ್ತು ಸಾಕಾರ ಆಗ್ತಾ ಇದೆ ಅಂಥೇಳಿ ನಾನು ಅಂದ್ಕೊಳ್ತೇನೆ. ಕಳೆದ ವರ್ಷ 69% ಬಂದಾಗ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಭಾಳ ಕಟುವಾಗಿ ಅವರಿಗೆ ನಾವು ಸೂಚನೆಯನ್ನು ಕೊಟ್ಟವು. ಮಕ್ಕಳು ಭವಿಷ್ಯ ಹಾಳು ಮಾಡಬೇಡಿ, ರಿಸಲ್ಟು SSLC ಪಾಸ್ ಆದರೆ ಅಥವಾ PUC ಫೇಲ್ ಆದರೆ, SSLC ಫೇಲ್ ಆದರೆ ಅವ್ರ ಭವಿಷ್ಯ ಹೊರಟೋಗುತ್ತೆ, ಅವರು ಡಿಸ್ಕರೇಜ್ ಆಗ್ತಾರೆ, ಮುಂದಕ್ಕೆ ಓದಕ್ಕೆ ಹೋಗೋದಿಲ್ಲ. ಪಾಸ್ ಆದರೆ ಹೇಗೋ ಅವ್ರ ತಂದೆ ತಾಯಿಗಳು ಪಾಸಾಗಿದ್ದಾನೆ, ಓದಿಸಿ ಓದಿಸೋಣ ಅಂಥೇಳಿ ಇಂಜಿನಿಯರ್ ಮಾಡೋಣ, ಡಾಕ್ಟರ್ ಮಾಡೋಣ ಅಂತ ಬೇರೆ ಬೇರೆ ರೀತಿಯಲ್ಲಿ ಆಸೆಗಳನ್ನ ಇಟ್ಕೊಳ್ತಾರೆ. ಅದಕ್ಕಾಗಿ ನಾವು ಕಟುವಾಗಿ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದು. ಈ ಬಾರಿ 92% ಫಲಿತಾಂಶವನ್ನು ತರೋದ್ರ ಮೂಲಕ ಅವರು ಫಲಿತಾಂಶವನ್ನು ಉತ್ತಮಪಡಿಸಿದ್ದಾರೆ ಅನ್ನೋದನ್ನು ತಿಳಿಸೋದಕ್ಕೆ ಬಯಸ್ತೇನೆ. ನಮ್ಮ 10 ತಾಲೂಕುಗಳಲ್ಲಿ 2 ಜಿಲ್ಲೆ ಶೈಕ್ಷಣಿಕ ಜಿಲ್ಲೆ ಮಾಡಿದ್ದೆವು ನಾವು. ಒಂದು ತುಮಕೂರು ಶೈಕ್ಷಣಿಕ ಜಿಲ್ಲೆ, ಮತ್ತೊಂದು ಮಧುಗಿರಿ ಶೈಕ್ಷಣಿಕ ಜಿಲ್ಲೆ. ತುಮಕೂರು ಶೈಕ್ಷಣಿಕ ಜಿಲ್ಲೆನಲ್ಲಿ ನಿಮಗೆ ಪರೀಕ್ಷೆ ಕುಳಿತವ್ರು 20,000, ನಾನು ಹೇಳ್ದಂಗೆ 20,466. ಅದರಲ್ಲಿ ಚಿಕ್ಕನಾಯಕನಹಳ್ಳಿನಲ್ಲಿ 94% ಬಂದಿದೆ, 94.29. ನಾನು ಡಿಜಿಟ್ಸ್ಗೆ ಹೋಗಲ್ಲ, ಅದಕ್ಕೆ ನಿಮಗೆ. ಗುಬ್ಬಿಯಲ್ಲಿ 91% ಬಂದಿದೆ, ಕುಣಿಗಲ್ನಲ್ಲಿ 93% ಬಂದಿದೆ, ತಿಪ್ಟೂರಲ್ಲಿ 97%, ತುಮಕೂರು ತಾಲೂಕಿನಲ್ಲಿ 89%, ತುರುವೇಕೆರೆಯಲ್ಲಿ 95%. ಮೊದಲನೇ ಸ್ಥಾನ ತಿಪ್ಟೂರು, 2ನೇ ಸ್ಥಾನ ತುರುವೇಕೆರೆ, 3ನೇ ಸ್ಥಾನ ಚಿಕ್ಕನಾಯಕನಹಳ್ಳಿ. ನಿಮಗೆ ನಾವು ಕ್ಯಾಟಗರೈಸ್ ಮಾಡಿದ್ದೇವೆ ABC ಹಾಗೆ ಅಂತ. A+ ಅಂದರೆ 90ರಿಂದ 100%, A+.